ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯನ್ನ ಬ್ರಹ್ಮಾವರ ಪೊಲೀಸರು ಬಂಧಿಸಿದ್ದಾರೆ. ಬಿಎಲ್ ಸಂತೋಷ್ಗೆ ಅವಹೇಳನ ಕೇಸ್ನಲ್ಲಿ ತಿಮ್ಮಾರೋಡಿ ಅರೆಸ್ಟ್ ಆಗಿರೋದು. ವಿಚಾರಣೆ ನಂತರ ತಿಮ್ಮಾರೋಡಿಯನ್ನ ಬ್ರಹ್ಮಾವರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಿಎಲ್ ಸಂತೋಷ್ಗೆ ಅವಹೇಳನಕಾರಿಯಾದ ಹೇಳಿಕೆ ಕೊಟ್ಟ ಹಿನ್ನೆಲೆ ತಿಮ್ಮಾರೋಡಿ ಬಂಧನ ಆಗಿದೆ. ಕೇಸ್ ದಾಖಲಾಗಿತ್ತು 18ನೇ ತಾರೀಕು. 2 ಬಾರಿ ನೋಟಿಸ್ ಕೊಟ್ಟರು ತಿಮ್ಮಾರೋಡಿ ಡೋಂಟ್ ಕೇರ್ ಅಂತಿದ್ರು. ಬ್ರಹ್ಮಾವರ ಪೊಲೀಸರು ತಿಮ್ಮಾರೋಡಿ ಮನೆಗೆ ಹೋಗಿ ವಶಕ್ಕೆ ಪಡೆದ್ರು. ಈಗ ಬಂಧನ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟಿಗೆ ತಿಮ್ಮಾರೋಡಿಯನ್ನ ಹಾಜರುಪಡಿಸಲಿದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ತಿಮ್ಮಾರೋಡಿ ವಿಚಾರಣೆ ಆಯಿತು. ವಿಚಾರಣೆಯ ನಂತರ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟಿಗೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ವಿಚಾರಣೆ ಆಗಿದೆ. ಈಗ ಕೋರ್ಟಿಗೆ ಹಾಜರುಪಡಿಸೋದು ಬಾಕಿ ಇದೆ. ಕೋರ್ಟಿಗೆ ಹಾಜರುಪಡಿಸಿ ತಿಮ್ಮಾರೋಡಿಯನ್ನ ತಮ್ಮ ವಶಕ್ಕೆ ಕಸ್ಟಡಿಗೆ ಪಡೆಯಲಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯನ್ನ ಬ್ರಹ್ಮಾವರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಶಶಿಧರ್ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಅರೆಸ್ಟ್ ಆಗಿದ್ದಾರೆ, ಇನ್ನೇನು ಕೋರ್ಟಿಗೆ ಹಾಜರುಪಡಿಸೋದು ಬಾಕಿ ಇದೆ. ಎಷ್ಟೊತ್ತಿಗೆ ಕೋರ್ಟಿಗೆ ಹಾಜರುಪಡಿಸ್ತಾರಂತೆ? ಜೊತೆಗೆ ಸ್ಥಳದಲ್ಲಿ ವಾತಾವರಣ ಹೇಗಿದೆ? ಯಾಕಂದ್ರೆ ಅರೆಸ್ಟ್ ಮಾಡುವಾಗ್ಲೂ ಹೈ ಡ್ರಾಮಾ ಆಗಿತ್ತು. ಈಗ ಕೋರ್ಟಿಗೆ ಹಾಜರುಪಡಿಸಬೇಕಾಗಿದೆ. ಅಲ್ಲಿ ಸ್ಟೇಷನ್ ಸುತ್ತಮುತ್ತ ಹೇಗಿದೆ ಪರಿಸ್ಥಿತಿ? ಅಂದರೆ ಇಲ್ಲಿ 163 ಹಾಕಿರೋದ್ರಿಂದ ಯಾರು ಅಷ್ಟು ಈ ಭಾಗದಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ ಅಂತ ಈಗಲೇ ಧ್ವನಿವರ್ಧಕಗಳ ಮೂಲಕ ಅನೌನ್ಸ್ ಮಾಡಿಕೊಂಡು ಹೋಗಿರೋದ್ರಿಂದ ಅಷ್ಟೊಂದು ಬೆಂಬಲಿಗರು ಈ ಭಾಗದಲ್ಲಿ ಸೇರಿಲ್ಲ. ಈ ಹಿಂದೆ ಬಸ್ ನಿಲ್ದಾಣ ಪರಿಸರದಲ್ಲಿ ಸೇರಿದ್ರು, ಆದರೆ 5ಕ್ಕಿಂತ ಹೆಚ್ಚು ಜನ ಜೊತೆಯಾಗಿ ಸೇರುವುದಕ್ಕೆ ಅವಕಾಶ ಇಲ್ಲ ಅಂತೇಳಿ ಪೊಲೀಸರು ಎಲ್ಲರನ್ನು ಚದರಿಸಿದ್ದಾರೆ. ಸೊ ಬೆಂಬಲಿಗರ ವಿಚಾರದಲ್ಲಿ ಈ ಭಾಗದಲ್ಲಿ ಕ್ಲಿಯರ್ ಆಗಿದೆ. ಆದರೆ ನ್ಯಾಯಾಲಯದ ಆವರಣದಲ್ಲಿ ಒಂದಿಷ್ಟು ಜನ ಬಂದು ಸೇರಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ. ಏನಂತಂದರೆ ನ್ಯಾಯಾಲಯಕ್ಕೆ ಹಾಜರಿಸಿಪಡಿಸುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 2.5 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಲಾಗಿತ್ತು. ಅನಂತರ ಬಂಧನವನ್ನು ಅಧಿಕೃತಗೊಳಿಸಲಾಯಿತು. ಈಗ ಬ್ರಹ್ಮಾವರ ಠಾಣೆಯಲ್ಲೇ ಇರುವಂಥದ್ದು. ಬ್ರಹ್ಮಾವರ ಠಾಣೆಯಲ್ಲೇ ಇದ್ದುಕೊಂಡು ಅವರ ವಿಚಾರಣೆಯ ಪ್ರಕ್ರಿಯೆಯನ್ನು ಮುಗಿಸಿ ಈಗ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವುದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಠಾಣೆಯ ಆವರಣವನ್ನು ನಾವಿಲ್ಲಿ ಗಮನಿಸಬಹುದು. ಎಲ್ಲ ಪೊಲೀಸರು ಕೂಡ ಏನು ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗುವ ಮಾರ್ಗದಲ್ಲಿ ಬೇಕಾದ ಭದ್ರತಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗ್ತಾ ಇದೆ. ಬೆಳಗಿನಿಂದಲೂ ಕೂಡ ವಿಶೇಷವಾದ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಠಾಣೆಯನ್ನು ಸಂಪರ್ಕ ಮಾಡುವಂಥ ಎಲ್ಲ ರಸ್ತೆಗಳಿಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿತ್ತು. ಈಗಲೂ ಕೂಡ ಸಾರ್ವಜನಿಕ ಸಂಚಾರವನ್ನು ಈ ಭಾಗದಲ್ಲಿ ನಿರ್ಬಂಧಗೊಳಿಸಲಾಗಿದೆ. ಶಾಲೆಯ ಮಕ್ಕಳು ಮತ್ತು ಈ ಭಾಗದಲ್ಲಿ ಠಾಣೆಗೆ ಬರಲಿಕ್ಕೆ ತೀರಾ ಅಗತ್ಯ ಇದ್ದವರಿಗೆ ಮಾತ್ರ ಬರುವುದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸೊ ಯಾವುದೇ ಕ್ಷಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರನ್ನು ಇಲ್ಲಿಂದ ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಮಾಡಿ ಆನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸುವುದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರ ವಕೀಲರು ಠಾಣೆಯಲ್ಲೇ ಬಿಡುಬಿಟ್ಟಿದ್ದಾರೆ. ಗಿರೀಶ್ ಮಟ್ಟಣ್ಣನವರು ಕೂಡ ಠಾಣೆಯಲ್ಲೇ ಇದ್ದಾರೆ. ಉಳಿದಂತೆ ಯಾರಿಗೂ ಕೂಡ ಇಲ್ಲಿ ಬರುವುದಕ್ಕೆ ಅಷ್ಟಾಗಿ ಅವಕಾಶವನ್ನು ಕೊಟ್ಟಿಲ್ಲ. 1:15 ಸುಮಾರಿಗೆ ಅಂದರೆ ಉಜಿರೆಯಿಂದ ನೇರವಾಗಿ ಸುಮಾರು 2 ಗಂಟೆಗಳ ಜರ್ನಿ ಇದೆ ಬ್ರಹ್ಮಾವರಕ್ಕೆ. ಇಲ್ಲಿಗೆ ಕರೆತಂದ ನಂತರ 1:30 ಗಂಟೆಗೆ ಅವರನ್ನ ವಿಚಾರಣೆಗೆ ಒಳಪಡಿಸುವುದಕ್ಕೆ ಆರಂಭ ಮಾಡಿದ್ರು. ಆ ನಂತರ ಸುಮಾರು 1:30-2 ಗಂಟೆಗಳ ವಿಚಾರಣೆಯ ನಂತರ ಬಂಧನವನ್ನು ಅಧಿಕೃತಗೊಳಿಸಿದ್ರು. 3 ಆಪ್ಷನ್ಸ್ ಇದೆ. ಒಂದು ನೋಟಿಸ್ ಕೊಟ್ಟು ಕಳಿಸಬಹುದಾಗಿತ್ತು, ಇನ್ನೊಂದು ಬಂಧನವನ್ನು ಅಧಿಕೃತಗೊಳಿಸುವಂತಹದ್ದು. ಅದನ್ನೀಗ ಬಂಧನವನ್ನು ಮಾಡಿದ್ದಾರೆ. ಇನ್ನು ಮುಂದೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹದ್ದು. ಠಾಣೆಯಲ್ಲಿ ಇದಕ್ಕೆ ಜಾಮೀನು ಪಡೆಯುವುದಕ್ಕೆ ಅವಕಾಶ ಇಲ್ಲ. ಆ ದೃಷ್ಟಿಯಿಂದ ಅವಕಾಶ ಇದ್ರೆ ನ್ಯಾಯಾಲಯದಲ್ಲಿ ಅದಕ್ಕೆ ಬೇಕಾದ ತಯಾರಿಯನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಮತ್ತು ಯಾವುದೇ ಕ್ಷಣದಲ್ಲಿ ಬ್ರಹ್ಮಾವರ ಠಾಣೆಯಿಂದ ನಾವು ನೋಡಬಹುದು ಎಲ್ಲ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪೊಲೀಸರು ಏನು ಇಲ್ಲಿಂದ ನ್ಯಾಯಾಲಯದವರೆಗೆ ಹೋಗುವ ಮಾರ್ಗದ ಉದ್ದಕ್ಕೂ ಕೂಡ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಇಲ್ಲಿಂದ ಕರೆದುಕೊಂಡು ಹೋಗಬಹುದು. 5 ಗಂಟೆವರೆಗೂ ಕೂಡ ನ್ಯಾಯಾಲಯದಲ್ಲಿ ಅವಕಾಶ ಇದೆ. ಈಗಾಗಲೇ ನ್ಯಾಯಾಧೀಶರಿಂದ ಅನುಮತಿಯನ್ನು ಕೂಡ ಪಡೆಯಲಾಗಿದೆ. ಡಿವೈಎಸ್ಪಿ ಅವರು ಈಗಾಗಲೇ ಇಲ್ಲಿಂದ ತೆರಳಿ ಈ ಬಗ್ಗೆ ಹಾಜರುಪಡಿಸುವ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟವರಿದ್ದಾರೆ ಮತ್ತು ಅವರು ಈ ಭಾಗಕ್ಕೆ ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಅವರನ್ನು ಕರೆದುಕೊಂಡು ಹೋಗಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಇದು ಅವರಿಗೆ ಜಾಮೀನು ಸಿಗುತ್ತಾ ಇಲ್ಲೋ ಅನ್ನುವಂಥದ್ದು. ಜಾಮೀನಿಗೆ ಬೇಕಾದ ಎಲ್ಲ ತಯಾರಿಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಆಗಸ್ಟ್ 18ಕ್ಕೆ ಬಿಎಲ್ ಸಂತೋಷ್ ಅವರ ವಿರುದ್ಧ ಹೇಳಿರುವಂಥ ಫೇಸ್ಬುಕ್ ಹೇಳಿಕೆಯೊಂದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗುತ್ತೆ ಬ್ರಹ್ಮಾವರ ಠಾಣೆಯಲ್ಲಿ. ಬಿಜೆಪಿಯ ಮುಖಂಡರು ವಿವಿಧ ಠಾಣೆಗಳಿಗೆ ಮನವಿ ಕೊಟ್ಟಿದ್ದರು, ಆದರೆ ಬ್ರಹ್ಮಾವರ ಠಾಣೆಯಲ್ಲಿ ದೂರು ಕೊಟ್ಟಿದ್ದರು ಮತ್ತು ಈ ಬಗ್ಗೆ FIR ಕೂಡ ದಾಖಲಾಗಿತ್ತು. 196A ಮತ್ತು 353 ಆಮೇಲೆ 352 ಈ ಸೆಕ್ಷನ್ಗಳ ಅಂಡರ್ ಅಂದರೆ ಇದರಲ್ಲಿ 2 ನಾನ್ ಬೇಲೇಬಲ್ ಸೆಕ್ಷನ್ಗಳು ಬರುತ್ತೆ. ಅದರ ಆಧಾರದಲ್ಲಿ FIR ಅನ್ನು ದಾಖಲಾಗಿತ್ತು. ನಾವೀಗ ನೋಡ್ಬೋದು ಮಟ್ಟಣ್ಣನವರು ಕೂಡ ಠಾಣೆಯ ಹೊರಭಾಗದಿಂದ ಠಾಣೆಯ ಒಳಮುಖಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಪೊಲೀಸರು ಕೂಡ ಅವರ ಜೊತೆಗಿದ್ದಾರೆ. ಅವರ ತೀರಾ ಆತ್ಮೀಯ ಬಳಗದ ಒಂದಿಬ್ಬರು ಮತ್ತು ವಕೀಲರಿಗೆ ಹೊರತುಪಡಿಸಿದರೆ ಯಾರಿಗೂ ಕೂಡ ಒಳಗೆ ಹೋಗುವುದಕ್ಕೆ ಅವಕಾಶ ಕೊಟ್ಟಿಲ್ಲ. ತನ್ನ ಖಾಸಗಿ ವಾಹನದಲ್ಲೇ ಅವರು ಉಜಿರೆಯಿಂದ ಬಂದದ್ದಾಗಿತ್ತು. ಅಲ್ಲಿ ಅವರು ಬಂಧನಕ್ಕೆ ಒಳಗಾಗಿರಲಿಲ್ಲ. ಆ ನಂತರ ವಿಚಾರಣೆಗೆ ಕರೆದುಕೊಂಡು ಬರುವ ಸಂದರ್ಭದಲ್ಲಿ ಖಾಸಗಿ ವಾಹನದಲ್ಲೇ ಬರುವುದಕ್ಕೆ ಪೊಲೀಸರು ಅವಕಾಶ
ಅವಕಾಶವನ್ನು ಕೊಟ್ಟಿದ್ರು. ಭದ್ರತಾ ವ್ಯವಸ್ಥೆಯಲ್ಲಿ ಅವರನ್ನು ಕರೆದುಕೊಂಡು ಬರಲಾಗಿತ್ತು. ಸಾಕಷ್ಟು ಬೆಂಬಲಿಗರು ಕೂಡ ವಿವಿಧ ವಾಹನಗಳಲ್ಲಿ ಅವರನ್ನು ಹಿಂಬಾಲಿಸಿದ್ರು. ನಂತರ ಇಲ್ಲಿ ಬಂದಿರುವಂಥದ್ದು ಬ್ರಹ್ಮಾವರ ಠಾಣೆಗೆ. ಹಾಗೆ ಬಂದ ನಂತರ 2.5 ಗಂಟೆಗಳ ವಿಚಾರಣೆ ಈಗ ಮುಂದುವರೆದಿದೆ. ಇನ್ನೊಂದು 5-10 ನಿಮಿಷದಲ್ಲಿ ಇಲ್ಲಿಂದ ನೇರವಾಗಿ ನ್ಯಾಯಾಲಯಕ್ಕೆ, ಅದಕ್ಕಿಂತ ಮುಂಚಿತವಾಗಿ ಮೆಡಿಕಲ್ ಚೆಕಪ್ ಮಾಡಿ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗುವಂತ ಎಲ್ಲ ಸಾಧ್ಯತೆಗಳಿವೆ. ಶ್ವೇತಾ. ಓಕೆ ಶಶಿಧರ್, ಈಗ ತಿಮ್ಮಾರೋಡಿ ಬಂಧನದ ನಂತರ ಸಿಚುವೇಶನ್ ಹೇಗಿದೆ? ಯಾಕಂದ್ರೆ ತಿಮ್ಮಾರೋಡಿಗೂ ಅವರದೇ ಆದಂತ ಒಂದಷ್ಟು ಬೆಂಬಲಿಗರ ಪಡೆ ಕೂಡ ಇದೆ. ಅರೆಸ್ಟ್ ಮಾಡಿ ಕರ್ಕೊಂಡು ಬರೋವಾಗ್ಲೂ ಕೂಡ ತಿಮ್ಮಾರೋಡಿ ಬಹಳಷ್ಟು ಕಿರ್ಚಾಡ್ತಾ ಇದ್ರು, ಸೌಜನ್ಯ ಪ್ರಕರಣವನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ವಿಚಾರಣೆ ಕರ್ಕೊಂಡು ಬಂದ ನಂತರ ವಿಚಾರಣೆಗೆ ಸ್ಪಂದಿಸಿದಾರಂತ ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ? ಸಹಜವಾಗಿ ಅಂದರೆ ಬೆಳಗ್ಗಿನಿಂದಲೇ ನಾವು ನೋಡಿದೆವು ಭದ್ರತಾ ವ್ಯವಸ್ಥೆ ಯಾವ ರೀತಿ ಕಲ್ಪಿಸಿದ್ರು ಅಂತ. ಅಂದರೆ ಇಲ್ಲಿಗೆ ಸಂಪರ್ಕ ಮಾಡುವ 3-4 ರಸ್ತೆಗಳಿವೆ, ಎಲ್ಲಕ್ಕೂ ಕೂಡ ಭದ್ರತಾ ವ್ಯವಸ್ಥೆಯನ್ನು ಮಾಡಿದ್ರು. ಆರಂಭದಲ್ಲಿ ಒಂದಿಷ್ಟು ಬೆಂಬಲಿಗರು ಬಂದಿದ್ರು ಕೂಡ. ಅನಂತರ ಇಲ್ಲಿ ಸೆಕ್ಷನ್ ಜಾರಿಯಾದ ನಂತರ ಅವರನ್ನೆಲ್ಲ ಚದುರಿಸುವ ಕೆಲಸವನ್ನು ಪೊಲೀಸರು ಈಗಾಗಲೇ ಮಾಡಿದ್ದಾರೆ. ಇನ್ನು ನ್ಯಾಯಾಲಯದ ಆವರಣದಲ್ಲಿ ಸ್ವಲ್ಪ ಜನ ಸೇರಿರ್ತಾರೆ, ಅಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಒಂದು ವೇಳೆ ಉಜಿರೆಯಲ್ಲಿ ಆಗಿದ್ದರೆ ಇದಕ್ಕಿಂತ ಸ್ವಲ್ಪ ವಾತಾವರಣ ಭಿನ್ನವಾಗಿತ್ತು ಅಂತ ಅನಿಸುತ್ತೆ. ಆದ್ದರಿಂದಲೇ ಅಲ್ಲಿ ಅವರಿಗೆ ಖಾಸಗಿ ವಾಹನದಲ್ಲಿ ಬರುವುದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ರು. ಅದನ್ನು ನಾವು ಗಮನಿಸಬೇಕಾಗುತ್ತೆ. ಈ ಹಿಂದೆ ಅವರ ಮನೆಗೆ ವಕೀಲರ ತಂಡ ಒಂದು ಹ್ಯಾಂಡ್ ಸಮನ್ಸ್ ಕೊಡಲಿಕ್ಕೆ ಹೋದಾಗಲೂ ಕೂಡ ಬಹಳಷ್ಟು ಗೊಂದಲದ ವಾತಾವರಣ ಉಂಟಾಗಿ ಕೊನೆಗೆ ಅವರು ಸಮನ್ಸ್ ಅನ್ನು ಕೊಡದೆ ವಾಪಸ್ ಬಂದದ್ದನ್ನು 2 ದಿನಗಳ ಹಿಂದೆ ನಾವು ಗಮನಿಸಿದ್ದೆವು. ಮತ್ತು ಯಾವಾಗ ಸದನದಲ್ಲಿ ಪರಮೇಶ್ವರ್ ಅವರು, ಗೃಹ ಸಚಿವ ಪರಮೇಶ್ವರ್ ಅವರು ಬಂಧನದ ಎಲ್ಲ ಸೂಚನೆಗಳನ್ನು ಕೊಟ್ಟರು, ಆ ಸಂದರ್ಭದಲ್ಲೂ ಕೂಡ ಸಾವಿರಾರು ಜನ ತಿಮ್ಮಾರೋಡಿ ಅವರ ಮನೆಯಲ್ಲಿ ಸೇರಿದ್ದನ್ನು ನಾವು ನೋಡಿದ್ದೇವೆ. ಈ ಎಲ್ಲ ಹಿನ್ನೆಲೆಗಳ ಕಾರಣಕ್ಕೆ ಇಲ್ಲಿ ವಿಶೇಷ ಬಂದೋಬಸ್ತನ್ನು ಮಾಡಲಾಗಿದೆ. ಮತ್ತು ಈ ಭಾಗದಲ್ಲಿ ಉಜಿರೆಯಷ್ಟು ಬೆಂಬಲಿಗರು ಇಲ್ಲದ ಕಾರಣ ಬಂದ ಬೆಂಬಲಿಗರನ್ನು ನಿಭಾಯಿಸುವುದಕ್ಕೆ ಬೇಕಾದ ತಯಾರಿಯನ್ನು ಪೊಲೀಸರು ಈಗಾಗಲೇ ಮಾಡಿಕೊಂಡದ್ದನ್ನು ನಾವು ನೋಡಿದ್ದೇವೆ. ಮತ್ತು ಉಜಿರೆಯಿಂದ ಬರುವಾಗಲೂ ಕೂಡ ಮಾರ್ಗ ಮಧ್ಯದ ಇಕ್ಕೆಲೆಗಳಲ್ಲಿ ಅಲ್ಲಲ್ಲಿ ಜಂಕ್ಷನ್ಗಳಲ್ಲಿ ನಿಂತು ತಿಮ್ಮಾರೋಡಿ ಅವರಿಗೆ ಜೈಕಾರ ಹಾಕುವಂಥ ಸಂದರ್ಭಗಳು ಕೂಡ ಇತ್ತು. ಸೊ ಆ ಎಲ್ಲ ಹಿನ್ನೆಲೆಯನ್ನು ಇಟ್ಟುಕೊಂಡು ನೋಡಿದಾಗ ಇಲ್ಲೂ ಕೂಡ ಭದ್ರತಾ ವ್ಯವಸ್ಥೆ ಸಹಜವಾಗಿ ಯಾವಾಗ ಅಲ್ಲಿ ಬೆಳ್ತಂಗಡಿಗೆ ಹೋಗಿ ಬ್ರಹ್ಮಾವರ ಪೊಲೀಸರು ತಲುಪ್ತಾರೋ ಆ ಕ್ಷಣದಿಂದಲೇ ಇಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೇವಲ ಬ್ರಹ್ಮಾವರ ಠಾಣೆ ಅಂತಲ್ಲ, ಆಸುಪಾಸಿನ ಎಲ್ಲ ಠಾಣೆಗಳಿಂದ, ಕೋಟ ಇರಬಹುದು, ಕುಂದಾಪುರ ಇರಬಹುದು, ಉಡುಪಿ ನಗರ, ಆ ಭಾಗದಿಂದ ಎಲ್ಲ ಕಡೆಯಿಂದಲೂ ಕೂಡ ವಿಶೇಷ ಬಂದೋಬಸ್ತಿಗೆ ಅಂತಲೇ ಪೊಲೀಸರನ್ನು ಕರೆಸಿಕೊಳ್ಳಲಾಗಿದೆ. ಸೊ ಯಾವುದೇ ಒಂದು ಅವಘಡಗಳು ಆಗದ ರೀತಿಯಲ್ಲಿ, ಗುಂಪು ಸೇರದ ರೀತಿಯಲ್ಲಿ ಧ್ವನಿವರ್ಧಕಗಳ ಮೂಲಕ ಅನೌನ್ಸ್ ಮಾಡ್ತಾ ಬೇರೆ ಬೇರೆ ರೀತಿಯ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿರುವುದರಿಂದ ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಇಲ್ಲಿಂದ ಮೆಡಿಕಲ್ ಚೆಕಪ್ ಮಾಡಿಸುವ ಮೂಲಕ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥ ಎಲ್ಲ ಸಾಧ್ಯತೆಗಳು ಇರುವಂತಹದ್ದು. ಶ್ವೇತಾ. ಓಕೆ, ಇನ್ನು ಗಿರೀಶ್ ಮಟ್ಟಣ್ಣನವರು ಅವರು ಕೂಡ ಸ್ಟೇಷನ್ನ ಒಳಗಡೆನೇ ಇದ್ದಾರಾ? ಹೌದು, ಅಂದರೆ ಅವರ ಜೊತೆಯಾಗಿಯೇ ಬಂದಿದ್ದರು. ನಾವು ನೋಡ್ಬೋದು ಉಜಿರೆಯಿಂದ ಹೊರಡುವ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮಾಗಳು ಉಂಟಾಯಿತು ಅನ್ನೋದನ್ನು ಕೂಡ ನಾವು ನೋಡಿದ್ದೆವು. ಸೊ ಆ ಸಂದರ್ಭದಲ್ಲೂ ಕೂಡ ಗಿರೀಶ್ ಮಟ್ಟಣ್ಣನವರು ಅದೇ ಸ್ಥಳದಲ್ಲಿ ಇದ್ದಂಥದ್ದು ಮತ್ತು ಅವರ ಹಿಂದೆ ವಾಹನದಲ್ಲೇ ನೇರವಾಗಿ ಬಂದಂಥದ್ದು ಎಲ್ಲವೂ ಕೂಡ. ಸೊ ಅಲ್ಲಿ ಬಂದವರು ಆವಾಗದಿಂದ ಪೊಲೀಸ್ ಠಾಣೆಯಲ್ಲೇ ಅವರು ಇದ್ದಾರೆ. ಜೊತೆಗೆ ಇವರಿಗೆ ಸಂಬಂಧಪಟ್ಟ ಹಾಗೆ ಕುಂದಾಪುರದಿಂದ ವಕೀಲರ ತಂಡ, 3 ಜನರ ವಕೀಲರ ತಂಡ ಬಂದಿತ್ತು. ಆ ಪೈಕಿ 2 ಒಳಗೆ ಹೋಗೋದಕ್ಕೆ ಬಿಟ್ಟಿದ್ದಾರೆ. ಸೊ ಸ್ಟೇಷನ್ ಬೇಲ್ ಇಲ್ಲ, ಆದರೆ ವಕೀಲರ ಸಮ್ಮುಖದಲ್ಲಿ ಒಂದಿಷ್ಟು ಮಧ್ಯಸ್ಥಿಕೆಗಳು, ಮಾತುಕತೆಗಳು ಆಗೋದ್ರಿಂದ ಅವರ ಉಪಸ್ಥಿತಿಯಲ್ಲೇ ಇಷ್ಟು ವಿಚಾರಣೆಗಳು ನಡೆದಂಥದ್ದು. ಆಮೇಲೆ ಬಂಧನವನ್ನು ಕೂಡ ಈಗ ಅಧಿಕೃತಗೊಳಿಸಿರುವಂಥದ್ದು. ಬಂಧನ ಅಧಿಕೃತಗೊಳಿಸಿ ಸುಮಾರು 45 ನಿಮಿಷಗಳು ಕಳೆದಿದೆ. ಮತ್ತು ಈಗಾಗಲೇ DYSP ಅವರು ನ್ಯಾಯಾಲಯಕ್ಕೆ ತೆರಳಿ ಹಾಜರುಪಡಿಸುವ ಬಗ್ಗೆ ಬೇಕಾದ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಸೊ ನಾವೀಗ ಮಾತನಾಡ್ತಿರುವ ಯಾವುದೇ ಸಂದರ್ಭದಲ್ಲಿ ಅವರನ್ನು ಇಲ್ಲಿಂದ ಕರೆದುಕೊಂಡು ಹೋಗುವ ಸಾಧ್ಯತೆಗಳಿರಬಹುದು. ಯಾಕಂದರೆ ಪೊಲೀಸರು ಕೂಡ ಅಲರ್ಟ್ ಆಗಿರುವಂಥ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸಬಹುದು. ಬ್ರಹ್ಮಾವರ ಠಾಣೆಯ ಮುಂದೆ ಆ ದೃಶ್ಯಾವಳಿಗಳು ನಾವು ನೋಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಅಲರ್ಟ್ ಆಗಿ ಕಾಯ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಹಿರಿಯ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಠಾಣೆಯಿಂದ ಹೊರಗೆ ಬರ್ತಾನೂ ಇದ್ದಾರೆ. ಸೊ ಯಾವುದೇ ಕ್ಷಣದಲ್ಲಿ ಇಲ್ಲಿಂದ ತಿಮ್ಮಾರೋಡಿ ಅವರನ್ನು ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಶ್ವೇತಾ. ಓಕೆ, ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.